ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ವಸುಜಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ. ಬನ್ನಿ, ಇವತ್ತೊಂದು ಪ್ರಕೃತಿಯ ಸೌಂದರ್ಯ ಸವಿಯುತ್ತಾ ಒಂದು ದಮ್ ಬಿರಿಯಾನಿ ಮಾಡೋಣ. ಚಿಕನ್ ದಮ್ ಬಿರಿಯಾನಿ ಮಾಡೋಣ ಬನ್ನಿ. ನಾನು ನೋಡಿ ಅಲ್ಲಿ ಕಟ್ಟಿಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ, ಒಲೆ ರೆಡಿ ಮಾಡ್ಕೊತಿದ್ದೀನಿ. ನನ್ನ ಮಗಳು ಇಲ್ಲಿ ನೀಟಾಗಿ ನೀರಿಂದು ಅಂದರೆ ನಮ್ಮ ಹಳ್ಳ ಹೊಳೆ ಅಂತೀವಿ ನಾವು ಇದಕ್ಕೆ, ಹೊಳೆದು ಒಂದು ನೀರನ್ನೆಲ್ಲ ವೀಡಿಯೋ ಮಾಡ್ಕೊತಿದ್ದಾಳೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡಿ, ಈ ಪ್ರಕೃತಿ ಸೌಂದರ್ಯದ ಮಧ್ಯೆ ಅಡುಗೆ ಮಾಡಿ ಊಟ ಮಾಡೋದಿದೆಯಲ್ಲ, ವಾವ್! ಅದು ಹಳ್ಳಿ ನಾಟಿ ಸ್ಟೈಲಿಂದ ಅಡುಗೆ ಮಾಡ್ತಾಯಿದ್ದೀನಿ ನಾನು. ಒಲೆ ರೆಡಿ ಆಯಿತು, ಅಲ್ಲೇ ಸಿಗುತ್ತೆ ಕಟ್ಟಿಗೆ ಮತ್ತು ಕಲ್ಲುಗಳು, ಅದನ್ನೆಲ್ಲ ಸೇರಿ ಒಲೆ ಮಾಡಾಯಿತು. ಈಗ ಚಿಕನ್ ತೊಳಿತಾ ಇದ್ದೀನಿ. 3/4 kg ಚಿಕನ್ನ ಉಪ್ಪು ಅರಿಶಿನ ಪುಡಿ ಹಾಕಿ ನೀಟಾಗಿ ತೊಳ್ಕೊತಿದ್ದೀನಿ ನಾನು. ನೀಟಾಗಿ ಒಂದು 4 ಸಲ ತೊಳ್ಕೊಬೇಕು. ತೊಳ್ಕೊಂಡು ನೀಟಾಗಿ ಇವಾಗ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಬನ್ನಿ. 1/4 ಸ್ಪೂನು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 2 ಸ್ಪೂನು ಮನೇಲೇ ಮಾಡಿರ್ತಕ್ಕಂಥ ಗರಂ ಮಸಾಲನೂ ಅಂತಲೂ ಅನ್ಬೋದು, ಇದಕ್ಕೆ ಬಿರಿಯಾನಿ ಮಸಾಲ ಅಂತಲೂ ಹೇಳ್ಬೋದು. ಮನೇಲೇ ಮಾಡಿದ್ದು ನಾನು. ಹಾಗೆ 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಿದ್ದೀನಿ. ಮನೇಲೇ ಮಾಡಿದ್ದೀನಿ, ನೀವು ಅಂಗಡಿಯಲ್ಲಿ ಸಿಗೋಂಥ ಬಿರಿಯಾನಿ ಮಸಾಲ ಹಾಕ್ಕೊಳ್ಳಿ. ಹಾಗೆ ಅರ್ಧ ಲೆಮನ್ ಹಾಕ್ಕೊಂಡಿದ್ದೀನಿ. ಅದು ಬೀಜ ಬಿದ್ದೋಯ್ತು, ಲೆಮನ್ ಹಿಂಡಬೇಕಾದ್ರೆ ಅದು ಬೀಜ ತೆಗಿತಿದ್ದೀನಿ. ಹಾಗೆ ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ. ಅರ್ಧ ಕಟ್ಟು ಹಾಕ್ತಿದ್ದೀನಿ. ಕ್ಲೀನ್ ಮಾಡಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಹಾಕಿಬಿಟ್ಟು ಈಗ ಉಪ್ಪು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಕೋಬೇಕು, ಮತ್ತೆ ಹಾಕ್ಕೋಬೋದು. ಪೀಸ್ಗಳಿಗೆಲ್ಲ ಚೆನ್ನಾಗಿ ಉಪ್ಪು ಖಾರ ಹಿಡಿಲಿ ಅಂತ ಹಾಕಿಬಿಟ್ಟು ನೀಟಾಗಿ ಕಲಸಿ ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಬಿಡೋಣ ಒಂದು 20 ನಿಮಿಷ. ಹಾಗೆ ಸ್ವಲ್ಪ ಮೊಸರು ಹಾಕ್ಕೊತಿದ್ದೀನಿ. ತುಂಬ ಹುಳಿ ಮೊಸರು ಅಲ್ಲ, ಸಿಹಿ ಮೊಸರು ಅಲ್ಲ. ಮೊಸರು ಹಾಕೋದ್ರಿಂದ ಪೀಸ್ಗಳೆಲ್ಲ ಸ್ಮೂತಾಗಿ ಬರುತ್ತೆ ಅಂತ ನಾನೇ ಕಲಿಸ್ತಾ ಇದ್ದೇನೆ. ನೋಡಿ, ಇಲ್ಲಿ ಕಲಸಾಯಿತು. ಇವಾಗ ಇಟ್ಬಿಡೋಣ ಒಂದು ಕಡೆ. ಇಟ್ಬಿಟ್ಟು ನಾವು ಒಲೆ ಹಚ್ಕೊಂಡಿದ್ದೀವಲ್ಲ, ಆ ಪಾತ್ರೆಗೆ ನಾವು ರೆಡಿ ಮಾಡ್ಕೋಬೇಕು. ಇವಾಗ ಒಲೆ ಮೇಲೆ ಮಾಡೋದಲ್ವಾ, ಒಲೆ ಮೇಲೆ ಮಾಡೋದ್ರಿಂದ ನಾವು ನೋಡಿ ಎಲ್ಲ ಹೆಚ್ಕೊಂಡ್ಬಂದಿದ್ದೀನಿ. ಈ ನೋಡಿ, ಈ ಪಾತ್ರೆಗೆ ನಾವು ಅಡಿ ಕಟ್ಟೋದು ಅಂತ ಹೇಳ್ತೀವಿ, ಮಸೀತಾಗಬಾರ್ದು ಅಂತ. ಮಸೀತಾಗಿದ್ರೂ ತೊಳೆದ ತಕ್ಷಣ ಪಟ್ಟಂತ ಹೋಗಿಬಿಡುತ್ತೆ ನೀಟಾಗಿ. ಬರೀ ನೀರಲ್ಲೇ ತೊಳಿಬೋದು. ಊರಲ್ಲಿ ಹಳ್ಳಿಯಲ್ಲಿ ಏನು ಮಾಡ್ತಾರೆ ಅಂದರೆ ಬೂದಿ ಇರುತ್ತಲ್ಲ, ಬೂದಿನ ಕಲಸಿಬಿಟ್ಟು ಹಚ್ತಾರೆ. ನಾನು ಮಣ್ಣು ಕಲಸಿ ಹಚ್ಚಿದ್ದೀನಿ. ಹಾಗೆ 4 ಸ್ಪೂನು ಆಯಿಲ್ ಹಾಕ್ಕೊಂಡಿದ್ದೀನಿ. ಪಾತ್ರೆ ಒಲೆಗಿಟ್ಟು ಪಾತ್ರೆ ಕಾದಿದೆ, ಆಯಿಲ್ ಕಾದಿದೆ. ಇವಾಗ ನೋಡಿ, ಎಣ್ಣೆ ಕಾದ ಮೇಲೆ ಇದಕ್ಕೆ ಸ್ಪೈಸಿ ಐಟಮು ಅಂದರೆ ಚಕ್ಕೆ, ಲವಂಗ, ಏಲಕ್ಕಿ, ಚಕ್ರ ಮೊಗ್ಗು ಎಲ್ಲ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಕೆಲವೊಂದೊಂದು ಸ್ಕಿಪ್ ಆಗಿದೆ. ಸ್ಕಿಪ್ ಏನಲ್ಲ, ನಾನೇ ಮಿಸ್ ಮಾಡ್ಕೊಂಡು ಹೋಗಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. 2 ಖಾರಕ್ಕೆ ನೋಡ್ಕೊಂಡು ಹಾಕಬೇಕು. ಹಾಗೆ 2 ಈರುಳ್ಳಿನ ಚಿಕ್ಕಾಗಿ ಸ್ಲೈಸಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಹುರ್ಕೊಳ್ಳೋಣ. ಇವಾಗ ಹುರ್ಕೊಂಡು ಒಂದು ರೌಂಡ್ ಹುರ್ಕೊಂಬಿಟ್ಟು ಸ್ವಲ್ಪ ಕೆಂಪಾಗಬೇಕು. ಈರುಳ್ಳಿ ಸ್ವಲ್ಪ ಕೆಂಪಾದ ಮೇಲೆ ಬ್ರೌನ್ ಕಲರ್ಗೆ ಬಂದ ಮೇಲೆ ಟೊಮೊಟೊ ಹಾಕ್ತಾಯಿದ್ದೀನಿ. 2 ಟೊಮೊಟೊ ತೊಗೊಂಡಿದ್ದೀನಿ ನಾನು. 3/4 kg ಚಿಕನ್ ತೊಗೊಂಡಿರೋದ್ರಿಂದ 3/4 kg ಅಕ್ಕಿನೇ ತೊಗೊಂಡಿದ್ದೀನಿ. ಹಾಗಾಗಿ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಅಲ್ಲಿ 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ, ಇಲ್ಲಿ 1.5 ಹಾಕಿದ್ದೀನಿ. ಇವಾಗ ನಾವು ನೋಡಿ ಈ ಥರ ಆಯ್ತಲ್ವಾ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಯಾಕೆ ಗೊತ್ತಾ, ಟೊಮೊಟೊ ಬೇಗ ಮೆತ್ತಗಾಗಲಿ ಅಂತ ಉಪ್ಪು ಹಾಕ್ಕೊಂಬಿಡೋಣ. ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಕೊಟ್ಕೊಳ್ಳೋಣ. ಎಲ್ಲ ಮೆತ್ತಗಾಗ್ತಾ ಬಂತು ನೋಡಿ. ಒಲೆಯಲ್ಲಿ ಬೇಗ ಆಗುತ್ತೆ. ಮತ್ತು ಒಲೆಯಲ್ಲಿ ಮಾಡೋದು ಘಮ ಇದೆಯಲ್ಲ ನೋಡಿ. ಈಗ ಮೆಂತ್ಯ ಸೊಪ್ಪು ಇನ್ನೂ ಅರ್ಧ ಕಟ್ಟಿರ್ತಾರೆ ಇಲ್ಲಿ, ಅದನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಗೆ ಇಟ್ಕೊಂಡಿದ್ದೀನಿ. ಇವಾಗ ಒಲೆಯಲ್ಲಿ ಮಾಡೋ ಟೇಸ್ಟ್ ಇದೆಯಲ್ಲ, ವಾವ್! ಇವಾಗ ನೋಡಿ, ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ 1 ಸ್ಪೂನು. ನೋಡ್ಕೊಂಡು ಹಾಕ್ಕೋಬೇಕು ಖಾರ ಎಲ್ಲ, ಮಕ್ಕಳು ತಿನ್ನೋದಾದರೆ. ನಾನು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡೆ, ಮಕ್ಕಳೆಲ್ಲ ತಿಂತಾರೆ ಅಂತ. ಹಾಗೆ 1/4 ಸ್ಪೂನು ಅರಿಶಿನ ಪುಡಿ ಹಾಕಿದ್ದೀನಿ. ಅಲ್ಲೂ ಸ್ವಲ್ಪ ಹಾಕಿದ್ದೀನಲ್ಲ, ನೋಡಿಕೊಂಡು ಇಲ್ಲಿ ಸ್ವಲ್ಪ ಹಾಕ್ಕೋಬೇಕು. ಮಸಾಲೆಗೆ ಎಷ್ಟು ಬೇಕೋ ಅಷ್ಟು. ಈಗ 1 ರೌಂಡ್ ಎಲ್ಲ ಮಿಕ್ಸ್ ಕೊಟ್ಕೊಂಡು ಇವಾಗ ನಾವು ಏನು ಹಾಕಬೇಕು ಅಂದರೆ ಗರಂ ಮಸಾಲ ಇತ್ತಲ್ಲ, ಈ ಗರಂ ಮಸಾಲ ಮಾಡೋದು ವಿಡಿಯೋ ಹಾಕ್ತೀನಿ ನಾನು. ನಂದು ಇನ್ನೂ ಸ್ವಲ್ಪ ಬರುತ್ತೆ, ಇನ್ನೊಂದು 2 ತಿಂಗಳು ಬರುತ್ತೆ. ಅದು ಖಾಲಿ ಆಗಲೇ ಇಲ್ಲ, ಸುಮಾರಿದೆ. ಅದನ್ನು ವಿಡಿಯೋ ಮಾಡ್ತೀನಿ. ಇನ್ನೊಂದು ತಿಂಗಳು ಬರುತ್ತೆ ನನಗೆ ಆ ಗರಂ ಮಸಾಲ. ಇವಾಗ ಮ್ಯಾರಿನೇಟ್ ಮಾಡಿದ್ವಲ್ಲ ಚಿಕನ್ನು, ಆ ಚಿಕನನ್ನು ಹಾಕೋಣ. ನೋಡಿ, ಈ ಥರ ನೀರು ಬಿಟ್ಕೊಂಡಿದೆ. ಹಾಕಿಬಿಟ್ಟು ನೀಟಾಗಿ ಹಸಿ ವಾಸನೆ ಹೋಗೋ ತನಕ ಎಲ್ಲ ಹುರ್ಕೋಬೇಕು ಚೆನ್ನಾಗೆ. ಈಗ ಸ್ವಲ್ಪ ಬೆಂಕಿ ದೊಡ್ಡಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಬೆಂದು ಕಲರೆಲ್ಲ ಚೇಂಜ್ ಆಗಿದೆ ಅಲ್ವಾ. ಇವಾಗ ಒಂದು ಸ್ವಲ್ಪ ಹೊತ್ತು ಮುಚ್ಚಿಡೋಣ. ಒಂದು 10 ನಿಮಿಷ, ಒಂದು ಅರ್ಧ ನೋಡಿ ಈ ಥರ
ಒಂದು ಅರ್ಧ ಬೇಯಬೇಕು, ಇದು ಅರ್ಧ ಮುಕ್ಕಲ್ಲೇ ಬೇಯಬೇಕು ಚಿಕನ್ನು, ಯಾಕಂದರೆ ಚಿಕನ್ನು ಹಸಿ ಹಸಿ ಇದ್ರೆ ಚೆನ್ನಾಗಿರಲ್ಲ. ನೋಡಿ ಈ ಪ್ರಕೃತಿ ಮಧ್ಯ ಎಷ್ಟು ಚೆನ್ನಾಗಿದೆ ನೋಡಿ, ವಾವ್ ಸೂಪರ್ ಅಲ್ವಾ. ಮಳೆಗಾಲ ಬಂದಾಗ ನೋಡಬೇಕು, ಇದು ಪೂರ್ತಿ ತುಂಬಿ ಹರಿಯುತ್ತೆ, ಸೇತುವೆ ತನಕ ನೀರು ಬರುತ್ತೆ ನೋಡಿ, ಆ ಥರ ಹರಿತಾ ಇದೆ ನೀರು. ನಾವು ಹೋಗಿದ್ದು ಟೈಮು ಕರೆಕ್ಟು ಬಿಸಿಲು ಮಟ ಮಟ ಮಧ್ಯಾಹ್ನ ಅಂತಾರಲ್ಲ ಹಾಗೆ ನೋಡಿ. ಈಗ ಬೇಯ್ತಾ ಇದೆ, ಇವಾಗ ತೆಗಿಯೋಣ ಬನ್ನಿ, ತೆಗೆದು ಏನಾಗಿದೆ ನೋಡೋಣ. ನೋಡಿ ಈ ಥರ ಆಗಿದೆ. ಇದಕ್ಕೊಂದು ಸ್ವಲ್ಪ ಅರ್ಧ ಲೋಟ ನೀರು ಹಾಕ್ಕೊತಿದ್ದೀನಿ, ಯಾಕೆಂದರೆ ಮಸಾಲೆ ಎಲ್ಲ ಬತ್ತಬಾರ್ದು ಮತ್ತು ಸೀದು ಹೋಗ್ಬಾರ್ದಲ್ಲ. ಒಂದು ಅರ್ಧ ಕಪ್ ನೀರು ಹಾಕ್ಕೊಂಡು ಮತ್ತೊಂದು ಸಲ ಮುಚ್ಚಿಟ್ಬಿಡೋಣ, ಬೇಯಲಿ ಇದೊಂದು ಸ್ವಲ್ಪ. ಅಷ್ಟೊತ್ತಿಗೆ ನಾವು ಅಕ್ಕಿ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಅಕ್ಕಿ ತೊಳ್ಕೊಳ್ಳೋಣ. ಅಕ್ಕಿನ ನಾನು ಮುಕ್ಕಾಲು ಕೆ ಜಿ ಅಕ್ಕಿ ತೊಗೊಂಡಿದ್ದೀನಿ. ಮುಕ್ಕಾಲು ಕೆ ಜಿ ಚಿಕನ್ನಿಗೆ ಒಂದು 3 ಸಲ 4 ಸಲ ಕ್ಲೀನಾಗಿ ತೊಳೆದ್ರೆ ಸಾಕು. ಯಾವ ಅಕ್ಕಿ ಉಪಯೋಗಿಸ್ತಿದ್ರಲ್ಲ ನೀವು ಅದನ್ನೇ ಹಾಕ್ಕೋಬೋದು. ನಾನು ಸೋನಾ ಮಸೂರಿ ಹಾಕಿದ್ದೀನಿ ಇಲ್ಲಿ. ಸೋನಾ ಮಸೂರಿನೂ ಅಲ್ಲ ಅನ್ಸುತ್ತೆ, ಇದು ಯಾವುದೋ ಬೇರೆ ಅಕ್ಕಿ, ಹೆಸರೇ ಗೊತ್ತಿಲ್ಲ ನನಗೆ. ಸೋನಾ ಮಸೂರಿಯಲ್ಲೂ ಜಾಸ್ತಿ ಮಾಡೋದು ನಾನು. ಇದು ಚೆನ್ನಾಗಿದೆ, ಮಲ್ಲಿಗೆ, ಇದು ಮಲ್ಲಿಗೆ ಸಂಪಿಗೆ ತರದೆ ಹೋದರೆ ನೀ ನನಗೆ ಅಂತ ಮಲ್ಲಿಗೆ. ನೋಡಿ ಇವಾಗ ಅಕ್ಕಿ ಹಾಕಿದೆ ನಾನು, ಪೂರ್ತಿ ಅಕ್ಕಿ ಹಾಕಾಯಿತು. ಹಾಕಿ ಇವಾಗ 1-2 ನಿಮಿಷ ಹುರ್ಕೊಳ್ಳೋಣ, ಅಂದರೆ ಮಿಕ್ಸ್ ಕೊಟ್ಕೊಳ್ಳೋಣ. ಎಲ್ಲ ಮಿಕ್ಸ್ ಮಾಡ್ಕೊಂಡು ಬಿಸಿ ಆಗಿಬಿಟ್ಟಿತ್ತು, ನಾನು ಅದಕ್ಕೆ ಬಟ್ಟೆ ಹಿಡ್ಕೊಂಡೆ. ಸೌಟು ಬಿಸಿ ಕಾದೋಗ್ಬಿಟ್ಟಿದೆ, ಯಾಕೆಂದರೆ ನಾನು ಒಲೆ ಅಲ್ವಾ ಅದು, ನನಗೆ ಗ್ಯಾಸಿಂದೇ ನೆನಪು. ಒಲೆಯಲ್ಲಿ ಮಾಡ್ತೀನಿ ಅವಾಗವಾಗ ನಾನು, ಒಲೆಯಲ್ಲಿ ಮಾಡೋ ರುಚಿ ಇದೆಯಲ್ಲ ವಾವ್. ನೋಡಿ ಇವಾಗ ನೀರು ಹಾಕ್ತಿದ್ದೀನಿ ನಾನು. ಅಂದರೆ 1.5 ಕಪ್ ಅಕ್ಕಿಗೆ 3.5 ಕಪ್ ನೀರು ಹಾಕ್ತಾಯಿದ್ದೀನಿ ನಾನು, ಯಾಕೆಂದರೆ ಡೈರೆಕ್ಟಾಗಿ ಮಾಡೋದಲ್ವ ನಾನಿಲ್ಲಿ, ಹಾಗಾಗಿ 3.5 ಕಪ್ ನೀರು ಹಾಕಿದ್ದೀನಿ. 1.5 ಕಪ್ ಅಕ್ಕಿ ಹಾಕಿದ್ದೀನಿ, 3.5 ಕಪ್ ನೀರು ಹಾಕಿದ್ದೀನಿ ನಾನು. ಯಾಕೆ ಅಂದರೆ ಅಕ್ಕಿ ಓಪನ್ನಾಗಿ ಬೇಯಿಸೋದ್ರಿಂದ ನೀರು ಜಾಸ್ತಿ ಬೇಕಾಗುತ್ತೆ, ಮತ್ತು ಈ ಅಕ್ಕಿಗೂ ಜಾಸ್ತಿ ಬೇಕು ನೀರು. ಮತ್ತು ನೆನೆಸೇನೂ ಇಟ್ಟಿಲ್ಲ ನಾನು ಅಕ್ಕಿನ, ಇಲ್ಲಿ ಡೈರೆಕ್ಟಾಗಿ ತೊಳೆದು ಹಾಕಿದ್ದೀನಿ. ಹಾಗಾಗಿ ನೀವು ಕುಕ್ಕರಲ್ಲಿ ಮಾಡೋದಾದರೆ 2 ವಿಸಲ್ ಬರ್ಸ್ಬೋದು, ಸೇಮು ಮಸಾಲೆ ಎಲ್ಲ ಹಾಕಿ. ಆದರೆ 2 ವಿಸಲ್ ಬರ್ಸ್ಬೇಕು. 1-2 ಡಬಲ್ ಅಕ್ಕಿ ನೀರು ಅಷ್ಟೇ. ಅಕ್ಕಿ 1 ಹಾಕಿದರೆ 2 ನೀರು, 2 ಬೇಕಾಗಲ್ಲ, 1.25 ಸಾಕಾಗುತ್ತೆ ಒಂದೊಂದು ಕುಕ್ಕರಿಗೆ. ಇವಾಗ ಬನ್ನಿ ತೆಗಿಯೋಣ. ತೆಗೆದು ನೋಡಿ ಎಲ್ಲ ಮುಕ್ಕಾಲು ಭಾಗ ಬೆಂದಿದೆ ನೋಡಿ, ಕಾಣ್ತಿದೆಯಲ್ಲ, ಮುಕ್ಕಾಲು ಭಾಗ ಬೆಂದಿದೆ. ಇವಾಗ ದಮ್ ಕಟ್ಟೋಣ ನಾವು. ಕಾಣಿಸ್ತಿದೆ ನೋಡಿ, ಮುಕ್ಕಾಲು ಭಾಗ ಬೆಂದಿದೆ, ಪೂರ್ತಿ ಬೆಂದಿಲ್ಲ. ಈಗ ನಾನು ಆನಿಯನ್ನ ಹುರಿದಿಟ್ಕೊಂಡಿದ್ದೆ, ಬ್ರೌನ್ ಆನಿಯನ್ ಅಂತ ನಾನೇ ಮನೆಯಲ್ಲೇ ಮಾಡ್ಕೊಂಡಿರೋದು, ಅದನ್ನು ಹಾಕ್ತಿದ್ದೀನಿ ಇವಾಗ ನಾನು. ಈಗ ಉರಿ ಎಲ್ಲ ತೆಗೆದುಬಿಡೋಣ ಇವಾಗ ಇದೆಲ್ಲ ಹಾಕ್ಕೊಂಡು. ನೋಡಿ ಕೊತ್ತಂಬರಿ ಸೊಪ್ಪು ಇತ್ತಲ್ಲ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಮೇಲ್ಗಡೆ 1 ಸ್ಪೂನು ತುಪ್ಪ ಹಾಕ್ಕೋಬೇಕು, ನಾನಿಲ್ಲಿ ಅದು ಸ್ಕಿಪ್ ಆಗಿದೆ. ಹಾಗೆ ಬಾಳೆದೆಲೆ ನೋಡಿ ತೊಗೊಂಡಿದ್ದೀನಿ. ನೀವು ಬಾಳೆದೆಲೆ ಸಿಗಲಿಲ್ಲ ಅಂದರೆ ವೈಟ್ ಬಟ್ಟೆ ಇರುತ್ತಲ್ಲ, ಆ ಬಟ್ಟೆನ ಈ ಥರ ನೆನೆಸಿಬಿಟ್ಟು ಒಂದು ಸ್ವಲ್ಪ ಹಾಕಬೇಕು ನೋಡಿ. ಈ ಥರ ಗಟ್ಟಿ ಮುಚ್ಚಿ, ಮತ್ತು ಇನ್ನೊಂದು ಪ್ಲೇಟು ಮುಚ್ಚಿ, ಅದ್ರ ಮೇಲೆ ಒಂದು ಪಾತ್ರೆ ನೀರಿಡ್ತೀನಿ ನಾನು. ನೀವು ನೀರಿಡೋಕ್ಕಾಗಲಿಲ್ಲ ಅಂದರೆ ಕಲ್ಲಿದ್ರೆ ಅದನ್ನು ಇಡ್ಬೋದು. ಹಾಗೆ ನೋಡಿ ಎಲ್ಲ ಬರ್ತಾ ಇದ್ದಾರೆ, ನಾನು ಯಾರ್ಯಾರಿಗೆ ಕರೆದಿದೆಯಲ್ಲ ಎಲ್ಲ ಬರ್ತಾ ಇದ್ದಾರೆ. ನಮ್ಮವ್ರಿಗಿತ್ತಿ ಅವಳು ನೋಡಿ, ನಾನಿಲ್ಲೇನೋ ಕುಯ್ತಾ ಇದ್ದೀನಿ, ಅದು ಬೇಯ್ತಾ ಇರುತ್ತಲ್ವ ಹಾಗಾಗಿ. ಆಯಿತು, ಬೆಂದಿದೆ. ಇವಾಗ ನಾನೆಲ್ಲ ಪೂರ್ತಿ ಬೆಂಕಿ ತೆಗೆದಿದ್ದೆ, ಬರೀ ಕೆಂಡದಲ್ಲೇ ಬೇಯಿಸಿದ್ದೀನಿ, ಬೆಂಕಿ ಏನೂ ಇರಲಿಲ್ಲ. ಇವಾಗ 10 ನಿಮಿಷ ಆಯಿತು. 10 ನಿಮಿಷ ಆದಮೇಲೆ ಏನಾಗಿದೆ ಇದ್ರ ಕತೆ ನೋಡೋಣ ಬನ್ನಿ. ತಿನ್ನೋಣ ಬನ್ನಿ, ನೋಡೋಣ ಬನ್ನಿ, ತಿನ್ನೋಣ ಬನ್ನಿ. ನೋಡಿ ಈ ಥರ ಆಗಿದೆ. ಮಿಕ್ಸ್ ಕೊಡೋಣ ಇವಾಗ ಎಲ್ಲ ನೀಟಾಗಿ. ವಾವ್, ಹುಡಿಯಾಗಿ ನೋಡಿ ಹೇಗೆ ಬಂದಿದೆ ಅಂತ, ಸೂಪರ್. ವಾವ್ ನೋಡಿ, ತಿನ್ನೋರಿಗೆಲ್ಲ ಮಜನೋ ಮಜಾ. ಈ ನೀರಿನ ಮಧ್ಯೆ ಕುತ್ಕೊಂಡು ಬಿಸಿ ಬಿಸಿ ಬಿರಿಯಾನಿ ತಿನ್ನೋಣ ಅಂದರೆ ವಾವ್, ಸೂಪರಾಗಿರುತ್ತಲ್ವ. ನಾನು ಇವಾಗ ಸರ್ವ್ ಮಾಡ್ತೀನಿ ಬನ್ನಿ. ಒಬ್ಬೊಬ್ಬರಿಗೆ ಹಾಕಿ ಕೊಡ್ತಾ ಇದ್ದೀನಿ ನೋಡಿ. ಅವರೆಲ್ಲ ತಿನ್ನೋರಲ್ಲ ಪಾಪ, ಸುಮ್ಮನೆ ಕೂತಿದ್ದಾರೆ. ಅವರು ನಾನ್ ವೆಜ್ ತಿನ್ನಲ್ಲ, ಇವರೆಲ್ಲ ತಿನ್ನೋರು, ನಾವೆಲ್ಲ ತಿನ್ನೋರು. ನೋಡಿ ನನ್ನ ಮಗಳು ಅನ್ಬೋದು, ಇವರಿಗೆ ತಿಂತಾಯಿದ್ದಾರೆ, ಖುಷಿ ಅವರಿಗೆ. ನೋಡಿ ಎಷ್ಟು ಚೆನ್ನಾಗಿದೆ ಪ್ರಕೃತಿ ಮಧ್ಯೆ. ಕೆಲವರು ತೋರಿಸ್ಬೇಡಿ ಅಂತಾರಲ್ವ, ತೋರಿಸಲ್ಲ. ಕೆಲವೊಬ್ಬರನ್ನ ತೋರಿಸಿ ಪರವಾಗಿಲ್ಲ ಅಂತಾರಲ್ಲ, ತೋರಿಸ್ತೀವಿ. ಕೆಲವರು ಪ್ರವೇಶಿಗೆ ನಾವು ಅಡ್ಡ ಬರ್ಬೋದು. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.